ಜಿಲ್ಲೆಯ ಎಲ್ಲ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರೇ, ಈಗಾಗಲೇ ಪಿ.ಜಿ. ದೇಸಾಯಿ ಅವರು ಕಲಬುರಗಿಯಲ್ಲಿ ಮುಂದಿನ ತಿಂಗಳು 13ನೇ ತಾರೀಕು ಮತ್ತು 14 ಸೆಪ್ಟೆಂಬರ್ ತಿಂಗಳಲ್ಲಿ ರಾಜ್ಯ ಮಟ್ಟದ ಆಶಾ ಕಾರ್ಯಕರ್ತೆಯರ ಸಮ್ಮೇಳನ ನಡೀತಾ ಇರೋದ್ರ ಬಗ್ಗೆ ಹೇಳಿದರು. ಸೊ ಮೊದಲಿಗೆ ನಾನು ಒಂದು 10 ನಿಮಿಷ ನಾವು ಟ್ರಾಫಿಕಲ್ಲಿ ಸಿಕ್ಕಾಕೊಂಡು ತಡ ಆಯಿತು, ಅದಕ್ಕೆ ಕ್ಷಮೆ ಕೋರ್ತಾ ನನ್ನ ಮಾತನ್ನು ಮುಂದುವರಿಸ್ತಾ ಇದ್ದೀನಿ. ಸೊ ಈಗಾಗಲೇ ನಿಮಗೆಲ್ಲ ತಿಳಿದಿರೋ ಹಾಗೆ ಆಶಾ ಕಾರ್ಯಕರ್ತೆಯರು ಆರೋಗ್ಯ ಇಲಾಖೆಯಲ್ಲಿ ಆಧಾರ ಸ್ತಂಭಗಳಂತಲೇ ಪರಿಗಣಿಸಿದ್ದಾರೆ. ತಳಮಟ್ಟದಿಂದ ಬೇರು ಮಟ್ಟದಿಂದ ಗ್ರಾಮದ ಎಲ್ಲ ಜನಗಳಿಗೆ, ನಗರದ ಕೊಳಚೆ ಪ್ರದೇಶದಲ್ಲಿರುವಂತಹ ಬಡ ಜನರಿಗೆ ಆರೋಗ್ಯದ ಒಂದು ಅರಿವನ್ನು ಮೂಡಿಸ್ತಾ ಹಲವಾರು ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡ್ತಾ ಶಿಶು ಮರಣ, ತಾಯಿ ಮರಣ ತಡೆಗಟ್ಟುವಂತ ನಿಟ್ಟಿನಲ್ಲಿ ಆಶಾ ಕಾರ್ಯಕರ್ತೆಯರು ಬಹಳ ಪ್ರಮುಖವಾದಂತ ಪಾತ್ರ ವಹಿಸಿದ್ದಾರೆ. ರಾಜ್ಯದಲ್ಲಿ ಸುಮಾರು 42,000 ಜನ 31 ಜಿಲ್ಲೆಗಳಲ್ಲಿ ಆಶಾ ಕಾರ್ಯಕರ್ತೆಯರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕಳೆದ 15 ವರ್ಷಗಳಿಂದ ಇವರು ಕೆಲಸ ಮಾಡ್ತಾ ಇರುವಂತದ್ದು. ನಿಮಗೆಲ್ಲ ತಿಳಿದಿರೋ ಹಾಗೆ ಕೊರೋನಾ ಅಂತ ಸಂದರ್ಭದಲ್ಲಿ ಯಾವ ರೀತಿ ಅವರು ಟೋಕಾ ಕಟ್ಟಿ ಕೆಲಸ ಮಾಡಿದ್ರು ಅಂತ ಗಮನಿಸಿದ್ದಾರೆ. ಒಂದು ಹಂತದಲ್ಲಿ ಯಾವುದೇ ಯಾವ ಜನ ಕೂಡ ಆಚೆ ಬರಕ್ಕಾಗಲ್ಲ ಅಂತ ಸಂದರ್ಭದಲ್ಲಿ ಧೈರ್ಯ ಮಾಡಿ ಆಚೆ ಬಂದು ಮನೆ ಮನೆಗೆ ಹೋಗಿ ಜಾಗೃತಿ ಮೂಡಿಸೋದು, ಇಲಾಖೆ ಕೊಟ್ಟಂತ ಮಾಹಿತಿಗಳನ್ನ ತಲುಪಿಸೋದು, ಯಾರು ಕೊರೋನಾ ಅಥವಾ ಸಿಂಪ್ಟಮ್ ಇರುವಂತನ್ನ ಗುರುತಿಸಿ ಆಸ್ಪತ್ರೆಗೆ ಕಳಿಸಿರುವಂತದ್ದು, ಇದೆಲ್ಲ ಕೂಡ ಅದ್ಭುತವಾಗಿ ಮಾಡಿದಾರೆ ಅಂತ ಬರೀ ನಾನು ಹೇಳೋದಲ್ಲ, ಕೇಂದ್ರ ಸರ್ಕಾರದ ಆರೋಗ್ಯ ಇಲಾಖೆಯವರಿಗೆ ಇಡೀ ರಾಷ್ಟ್ರದಲ್ಲಿ ಪ್ರಶಂಸನಾ ಪತ್ರ ಕರ್ನಾಟಕದ ಆಶಾದವರಿಗೆ ಕೊಟ್ಟಿದ್ದಾರೆ. ಇದಷ್ಟೇ ಅಲ್ಲದೆ ಬಹಳ ಹೆಮ್ಮೆ ಪಡುವಂತ ವಿಷಯ ಮತ್ತೊಂದು ನಾನು ಹೇಳಕ್ ಇಷ್ಟಪಡ್ತೀನಿ. ನೀವು ನಿಮ್ಮ ಪತ್ರಿಕೆಗಳಲ್ಲಿ ಪ್ರಕಟ ಮಾಡಿದ್ರಿ, ಆ ಟೈಮಲ್ಲಿ ಜಾಗತಿಕ ಆರೋಗ್ಯ ವಿಶ್ವ ಆರೋಗ್ಯ ಸಂಸ್ಥೆ ಏನಿದೆ ಅವರು ಜಾಗತಿಕ